ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೇನು ಸ್ಪೆಷಲ್ ನಮ್ಮ ಮನೇಲಿ ಅಡುಗೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಜಾಮೂನ್ ಮಾಡ್ತಾಯಿದ್ದೀನಿ, ಹಾಗೆಯೇ ಒಂದು ಸೂಪರ್ ಆಗಿರೋ ತೊವ್ವೆ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಪಾಕ ರೆಡಿ ಆಗಿದೆ. ಈಗ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನಾನಿಲ್ಲಿ 2 ಪ್ಯಾಕೆಟ್ ಅಷ್ಟು ತೊಗೊಂಡಿದ್ದೆ. ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಅಂತ. ಮತ್ತು ಐಸ್ ಕ್ರೀಮು ತಂದ್ಕೊಂಡಿದ್ದೀವಿ. ಜಾಮೂನ್ ವಿತ್ ಐಸ್ ಕ್ರೀಮು ಸೂಪರ್ ಆಗಿರುತ್ತೆ ಟೇಸ್ಟು. ಜಾಮೂನ್ನ 2 ಪ್ಯಾಕೆಟ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ಜಾಸ್ತಿ ನಾದ್ಕೋಬಾರ್ದು, ಸಾಫ್ಟಾಗಿ ಕಲಿಸ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ಗೋಲ್ಡನ್ ಬ್ರೌನ್ ಆಗಿ ಕರ್ಕೊಂಡ್ಬಿಡ್ತೀನಂತೆ. ಇವತ್ತೇನಪ್ಪ ಸ್ಪೆಷಲು, ಸ್ವೀಟ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ? ಸ್ಪೆಷಲ್ ಏನೂ ಇಲ್ಲ ಸ್ನೇಹಿತರೆ, ಸುಮ್ಮನೆ ಹಾಗೆ ತಿನ್ನಬೇಕು ಅನ್ನಿಸ್ತು. ಮತ್ತು ನಿಮಗೆಲ್ಲ ಗೊತ್ತಿದೆಯಲ್ಲ, ಅಮ್ಮ ಅವ್ರು ಬಂದಿದ್ದರು, ಹಾಗಾಗಿ ಏನಾದ್ರು ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು. ಜಾಮೂನ್ ಮಾಡಿಬಿಡೋಣ ಅಂತ. ನೋಡಿರಿ, ಈಗ ಜಾಮೂನೆಲ್ಲ ಕರೆದು ಪಾಕ ಸ್ವಲ್ಪ ಬಿಸಿ ಇರಬೇಕು. ತುಂಬ ಜಾಸ್ತಿ ಬಿಸಿ ಇದ್ರೂ ಜಾಮೂನ್ ಒಡೆಯುತ್ತೆ. ಸ್ವಲ್ಪ ಹೊತ್ತು ಹಾಕಿಟ್ಟು ನಾನು ತೆಗೆದುಬಿಡ್ತೀನಿ, ಯಾಕಂದರೆ ನನಗೆ ಡ್ರೈ ಜಾಮೂನ್ ತುಂಬ ಇಷ್ಟ. ನೋಡ್ತಾ ಇದ್ದೀರಲ್ವ, ಈ ಥರ ಪಾಕ ಎಲ್ಲ ಹೀರ್ಕೊಂಡಾದಮೇಲೆ ತೆಗೆದುಬಿಡ್ತೀನಿ ನಾನು. ಸಕ್ಕರೆ ಪಾಕನೂ ಇರುತ್ತೆ, ಬೇಕಾದವರು ಮೇಲೆ ಹಾಕ್ಕೊಂಡು ತಿಂತಾರೆ. ಈಗ ತೊವ್ವೆ ಮಾಡ್ತಾಯಿದ್ದೀನಿ. ಬೇಳೆನೂ ಸಹ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಕಡಿದ್ಬಿಟ್ಟು ಕಟ್ಟು ತೆಕ್ಕೊಂಡ್ಬಿಡೋಣ. ಕಟ್ಟು ತೆಕ್ಕೊಂಡಿದ್ದು ಅದು ಸಾರು ಮಾಡಿಬಿಡೋಣ, ಕಟ್ಟಿನ ಸಾರು. ಈಗ ಈ ಬೇಳೆಯಿಂದ ಒಂದು ತೊವ್ವೆ ಮಾಡ್ತಾಯಿದ್ದೀನಿ. ಏನು ತೊವ್ವೆ ಅಪ್ಪ ಅಂತಂದರೆ, ಈಗಂತೂ ಬೇಸಿಗೆ ಅಲ್ವಾ ಸ್ನೇಹಿತರೆ, ಚಿಗುರು ತುಂಬ ಚೆನ್ನಾಗಿ ಸಿಗುತ್ತೆ. ಹುಣಸೆ ಚಿಗುರು ಸ್ನೇಹಿತರೆ, ಹುಣಸೆ ಚಿಗುರು ಬಳ್ಳಾರಿ ಕಡೆ ತುಂಬ ಚೆನ್ನಾಗಿ ಸಿಗುತ್ತೆ. ದಿನನಿತ್ಯ ಮಾರಲಿಕ್ಕೆ ಬರ್ತಾ ಇರ್ತಾರಲ್ಲಿ, ಹಾಗಾಗಿ ಅಮ್ಮ ತೊಗೊಂಡು ಬಂದಿದ್ದರು. ತುಂಬ ದಿನ ಆಯ್ತಲ್ವ ಸ್ನೇಹಿತರೆ, ಸ್ವಲ್ಪ ಒಣಗೋದಂಗೆ ಆಗಿದೆ. ಅದನ್ನು ಸ್ವಲ್ಪ ಒಣಗಿಸಿ ಇಟ್ಕೊಂಡ್ರೂ ನಾವು ತೊವ್ವೆಗೆ ಬಳಸ್ಕೋಬೋದು. ಹಾಗಾಗಿ ಸ್ವಲ್ಪ ಒಣಗಿದೆ, ಅದನ್ನೇ ತೊವ್ವೆ ಮಾಡೋಣ ಅಂತ. ತುಂಬ ರುಚಿಯಾಗಿರುತ್ತೆ. ನೋಡಿರಿ, ಕಾಣಿಸ್ತಾ ಇದೆ ಅಲ್ವಾ? ತಂದಾಗ ತುಂಬ ಹಸಿರಾಗಿ ಫ್ರೆಶ್ ಆಗಿತ್ತು, ಮತ್ತು ಒಂದು ವಾರ ಆಗ್ತಾ ಬಂತಲ್ಲ, ಹಾಗಾಗಿ ಸ್ವಲ್ಪ ಒಣಗಿದೆ. ಈಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಚಿಗುರನ್ನ ಹುರ್ಕೋಬೇಕು. ಹಸಿ ಚಿಗುರು ಫ್ರೆಶ್ ಆಗಿದ್ರೂ ಸಹ ಅದನ್ನು ಇದೇ ಥರನೇ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚಿಗುರನ್ನ. ಚಿಗುರು ತೊವ್ವೆನ ತುಂಬ ವೆರೈಟೀಸಲ್ಲಿ ಮಾಡ್ತಾರೆ ಸ್ನೇಹಿತರೆ. ಬದನೆಕಾಯಿ ಹಾಕಿಬಿಟ್ಟು ಮಾಡ್ತಾರೆ, ಮತ್ತು ಮಾವಿನಕಾಯಿ ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಆಂಧ್ರ ಸೈಡನ್ನು ತುಂಬ ಬಳಸ್ತಾರೆ, ಚಿಗುರು ಪಪ್ಪು ಅಂತ ಕರೀತಾರೆ. ನಾವು ಬಳ್ಳಾರಿ ಕಡೆನೂ ತುಂಬಾ ಮಾಡ್ತೀವಿ. ಇಲ್ಲಿ ನೋಡ್ರಿ, ಈಗ ಬೇಳೆ ಹಾಕ್ತಾಯಿದ್ದೀನಿ. ಎಲ್ಲ ತೆಕ್ಕೊಂಡಿದ್ದಲ್ಲ, ಇದು ಸ್ವಲ್ಪ ಗಟ್ಟಿ ಬೇಳೆ ಕೆಳಗಡೆ ಇರುತ್ತಲ್ಲ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿರಿ, ಈ ಥರ ಇದು ಒಂದು ಕುದಿ ಬರಲಿ. ಈಗ ಚೆನ್ನಾಗಿ ಕುದೀತಾ ಇದೆ ಬೇಳೆ ಮತ್ತು ಚಿಗುರು. ಈಗ ಇದಕ್ಕೆ ಏನು ಹಾಕಬೇಕಪ್ಪ ಮಸಾಲೆಗೆ ಅಂತಂದರೆ, ಮೆಂತ್ಯ ಒಣಕೊಬ್ಬರಿ ಪುಡಿಯನ್ನು ಹಾಕಬೇಕು ಸ್ನೇಹಿತರೆ. ಮೆಂತ್ಯ ಸ್ವಲ್ಪ ಹುರ್ಕೋಬೇಕು ಕೆಂಪಗೆ, ಮತ್ತು ಅದಕ್ಕೆ ಒಣಕೊಬ್ಬರಿ ಸೇರಿಸಿ ಪೌಡರ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಮೆಂತ್ಯ ಪುಡಿ ರೆಡಿ ಇತ್ತು, ಮೊನ್ನೆ ಉಪ್ಪಿನಕಾಯಿಗೆ ಮಾಡಿದ್ವಲ್ವ, ಅದು ಉಳಿದಿತ್ತಿನ್ನು. ಅದೇ ಮೆಂತ್ಯ ಪುಡಿಗೆ ಒಂದು ಸ್ವಲ್ಪ ಒಣಕೊಬ್ಬರಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಮೆಂತ್ಯ ಹುರ್ಕೊಳ್ರಿ, 1 ಚಮಚ ಆಗೋಷ್ಟು ಅಷ್ಟೇ ಸಾಕು. ಮೆಂತ್ಯ ಹುರ್ಕೊಂಡು ಅದಕ್ಕೆ ಒಣಕೊಬ್ಬರಿ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಈ ಚಿಗುರು ತೊವ್ವೆಗೆ ಹಾಕಬೇಕು. ನೋಡಿರಿ, ಈ ಥರ. ಇನ್ನೇನು ಮಸಾಲೆ ಬೇಡ, ಹುಳಿ ಪುಡಿ ಏನೂ ಬೇಡ ಸ್ನೇಹಿತರೆ, ಬರೀ ಮೆಂತ್ಯ ಸ್ವಲ್ಪ ಒಣಕೊಬ್ಬರಿ. ಈ ಪುಡಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ತೊವ್ವೆ. ಒಳ್ಳೆ ಫ್ಲೇವರು ಮತ್ತು ಆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಸ್ನೇಹಿತರೆ. ಈಗ ಮೆಂತ್ಯ ಪುಡಿ ಹಾಕಿದ್ದೀವಿ, ಚೆನ್ನಾಗಿ ಕಲಿಸ್ಕೋಬೇಕು. ಚಿಗುರು ತೊಗೊತೀವಲ್ಲ ಸ್ನೇಹಿತರೆ, ಅದನ್ನು ನಾವು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಆ ಕಡ್ಡಿಗಳು ಬರುತ್ತೆ, ದಪ್ಪ ದಪ್ಪ ಕಡ್ಡಿ, ಅದನ್ನೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ತೊವ್ವೆಗೆ ಬಳಸ್ಕೋಬೇಕು ಸ್ನೇಹಿತರೆ. ಈಗ ಇದಕ್ಕೆ ಖಾರಕ್ಕೆ ನಾವು ಅಚ್ಚ ಖಾರದ ಪುಡಿಯನ್ನು ಹಾಕಬೇಕು. ಹಸಿ ಮೆಣಸಿನ್ಕಾಯಿ ಹಾಕಬಾರ್ದು, ಖಾರದ ಪುಡಿಯನ್ನೇ ಹಾಕಬೇಕು. ನೋಡಿರಿ, ಖಾರದ ಪುಡಿ ಅಂತೂ ಒಳ್ಳೆ ಕಲರ್ ಇದೆ, ನಿಮಗೆ ಕಾಣಿಸ್ತಾ ಇದೆ. ಬ್ಯಾಡಗಿ ಮೆಣಸಿನ್ಕಾಯಿ ಬಳಸ್ತೀನಿ ಸ್ನೇಹಿತರೆ ನಾನು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರಂತೂ ಒಳ್ಳೆ ಕಲರ್ ಬರುತ್ತೆ. ನೋಡಿರಿ, ಖಾರಕ್ಕೆ ಮೆಣಸಿನ್ಕಾಯಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು. ಸ್ವಲ್ಪ ಮೆಂತ್ಯ ಒಣಕೊಬ್ಬರಿ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿ ಬರುತ್ತೆ ತೊವ್ವೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬೋದು. ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಚಿಗುರು ಹುಳಿ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕಬೇಕು. ನಾನಿಲ್ಲಿ ಒಂಚೂರು ಹುಣಸೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ. ಹಸಿ ಚಿಗುರಾದರೆ ಬೇಕಾಗಿಲ್ಲ ಸ್ನೇಹಿತರೆ, ಇದು ಒಣ ಚಿಗುರಲ್ವ, ಸ್ವಲ್ಪ ಒಣಗಿದೆ, ಹಾಗಾಗಿ ಅಷ್ಟೊಂದು ಹುಳಿ ಇಲ್ಲ. ನಾನೊಂಚೂರು ಹುಣಸೆ ಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಫ್ರೆಶ್ ಆಗಿರೋ ಚಿಗುರು ನಿಮಗೇನಾದರೂ ಸಿಕ್ಕರೆ, ಹುಣಸೆ ಚಿಗುರು ಹುಣಸೆ ಮರದಲ್ಲಿ ಬಿಟ್ಟಿರುತ್ತೆ. ಈಗ ಒಳ್ಳೆ ಹುಣಸೆ ಚಿಗುರು ಸಿಗುವಂಥ ಕಾಲ,
ಹಾಗಾಗಿ ನಿಮ್ಗೇನಾದರೂ ಫ್ರೆಶ್ ಚಿಗುರು ಸಿಕ್ತು, ಹುಣಸೆ ಚಿಗುರು ಅಂದರೆ ಅದಕ್ಕೆ ನೀವು ಹುಣಸೆ ಹಣ್ಣೇನೋ ಹಾಕೋದಕ್ಕೆ ಹೋಗಬೇಡ್ರಿ. ಈಗ ತವ್ವೆ ರೆಡಿ ಆಯಿತು. ಮತ್ತು ಬೋಂಡ ಮಾಡ್ತಾಯಿದ್ದೀನಿ. ಇದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಗರಿಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ. ಮತ್ತು ಒಂದು ಸ್ವಲ್ಪ ಅಜ್ವೈನನ್ನು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಅರ್ಧ ಚಮಚ ಆಗಷ್ಟು ಸೋಡಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈಗ ಖಾರಕ್ಕೆ 1 ಚಮಚ ಆಗಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಹಸಿ ಎಣ್ಣೆ ಅಥವಾ ಬಿಸಿ ಎಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಡೋಣ. ಉಪ್ಪು ಖಾರ ಎಲ್ಲ ಹಿಟ್ಟಿಗೆಲ್ಲ ಹಿಡಿಬೇಕು. ಆಮೇಲೆ ನೀರು ಹಾಕ್ಕೊಂಡು ನೀಟಾಗಿ ಬೋಂಡ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈಗ ಚಿಗುರಿನ ತವ್ವೆ ಮಾಡಿದ್ದೀವಿ ಅಂತಂದರೆ ಏನಾದರೂ ಕರ್ದಿದ್ದ ಐಟಮ್ಸ್ ಬೇಕೇ ಬೇಕಾಗುತ್ತೆ. ಹಪ್ಪಳ ಸಂಡಿಗೆ ಏನಾದರೂ ಕರ್ಕೋಬೋದು. ಈಗ ನೆನ್ನೆ ಒಂದು ಸ್ವಲ್ಪ ಕರ್ದಿದ್ದೆ ಸ್ನೇಹಿತರೆ. ನಿಮ್ಗೆ ಹೇಳಿದ್ನಲ್ಲ ಅರಳು ಸಂಡಿಗೆ ಇಟ್ಟಿದ್ದೀವಿ ಅಂತ, ಅದರ ವೀಡಿಯೋನೂ ಹಾಕ್ತೀನಿ ನಾನು. ಯಾಕಂದರೆ ಇವತ್ತು ಅಡುಗೆ ವೀಡಿಯೋ ನಿಮಗೆ ಶೇರ್ ಮಾಡಿಬಿಟ್ಟು ಆಮೇಲೆ ಸಂಡಿಗೆ ವೀಡಿಯೋ ಹಾಕೋಣ ಅಂತ ಅದನ್ನು ಹಾಗೆ ಇಟ್ಟಿದ್ದೀನಿ. ವೀಡಿಯೋ ಹಾಕ್ತೀನಂತೆ. ನೆನ್ನೆ ಸ್ವಲ್ಪ ಸಂಡಿಗೆ ಕರ್ಕೊಂಡ್ವಿ, ಅದಕ್ಕೋಸ್ಕರ ಇವತ್ತು ಪಡುವಲಕಾಯಿ ತಂದಿದ್ವಿ. ಪಡುವಲಕಾಯಿಂದ ನೋಡಿರಿ, ನಮ್ಮ ಕಡೆ ಎಲ್ಲ ಬುರಿ ಅಂತ ಕರಿತೀವಿ, ಕೆಲವರೆಲ್ಲ ಬೋಂಡ ಅಂತಾರೆ, ಕೆಲವರು ಬಜ್ಜಿ ಅಂತಾರೆ. ಹೀಗೆ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊಂಡು ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಕರೆದ್ರೆ ತುಂಬ ಕ್ರಿಸ್ಪಾಗಿ ಬರುತ್ತೆ, ಗರಿಗರಿಯಾಗಿ ಇರುತ್ತೆ. ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನೂ 1-2 ದಿನಕ್ಕೆ ಅಮ್ಮ ಅವರು ಊರಿಗೆ ಹೊರಟೋಗ್ತಾ ಇದ್ದಾರೆ. 1-2 ದಿನ ಇರ್ರಿ ಅಂತ ಹೇಳ್ತಾ ಇದ್ದೆ, ಆದರೆ ಇಲ್ಲ ಹೋಗಬೇಕು ಅಂತ ಇದ್ದಾರೆ ಅಮ್ಮ. ಹಾಗಾಗಿ ಏನಾದರೂ ಸ್ಪೆಷಲಾಗಿ ಮಾಡೋಣ 1-2 ದಿನ, 1-2-3 ದಿನ ಅಂತ ಇವತ್ತು ಈ ಥರ ಡಿಸೈಡ್ ಮಾಡಿದೆ. ಸ್ವೀಟ್ ಏನಾದರೂ ಮಾಡಿ ಬೋಂಡ ಮಾಡಿಬಿಡೋಣ ಅಂತ. ನೋಡಿರಿ, ಬೋಂಡ ರೆಡಿ ಆಯಿತು. ಇವತ್ತಿನ ಅಡುಗೆ ಗುಲಾಬ್ ಜಾಮೂನು ಮತ್ತು ಚಿಗುರು ಅಂದರೆ ಹುಣಸೆ ಚಿಗುರಿನ ತವ್ವೆ, ಹಾಗೆಯೇ ಬಿಸಿ ಬಿಸಿ ಸಾರು ರೆಡಿಯಾಗಿದೆ ಮತ್ತು ಬೋಂಡ. ಇದಿಷ್ಟು ಇವತ್ತಿನ ಅಡುಗೆ ಸ್ನೇಹಿತರೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಇವತ್ತಿನ ಅಡುಗೆ? ತುಂಬ ಜನ ಉಪ್ಪಿನಕಾಯಿನ ತುಂಬ ಇಷ್ಟಪಟ್ಟಿದ್ದೀರಾ, ತುಂಬ ರುಚಿಯಾಗಿದೆ, ನಮ್ಮ ಬಾಯಲ್ಲಿ ನೀರು ಬರ್ತಾಯಿದೆ, ನಮಗೂ ಪಾರ್ಸಲ್ ಮಾಡಿ ಕಳಿಸ್ಕೊಡ್ರಿ ಅಂತ ಕೇಳ್ತಾ ಇದ್ದೀರಾ. ನೀವೆಲ್ಲರೂ ಮನೆಗೆ ಬನ್ನಿ ಸ್ನೇಹಿತರೆ, ನಮ್ಮ ಮನೆಗೆ ಬಂದೇ ತಿಂದು ಟೇಸ್ಟ್ ನೋಡ್ರಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.